ಹಾಯ್ ನಮಸ್ತೆ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬನ್ನಿ. ಇವಾಗ ಸ್ವಲ್ಪ ಹಾಗಲಕಾಯಿತು ತಿಂಡಿ ಎಲ್ಲ ಮುಗಿಸ್ಕೊಬಂದು ಹಾಗಲಕಾಯಿ ಕೂದ್ಬಿಟ್ಟು ಇವಾಗ 4 ಚೀಲ ಶುಂಠಿ ಹಾಕೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಹೆಚ್ಚಾಗಿತ್ತು ಅಂದ್ಬಿಟ್ಟು ನಮ್ಮ ಅಪ್ಪನ ಮನೆಯಿಂದ ಕೊಟ್ಟಿದ್ದರು. ಅದು ಸಾಲಲ್ಲ ಅಂತ ಇನ್ನೊಂದು ಸ್ವಲ್ಪ ಕಿತ್ಕೊಬಂದರು. ಅದನ್ನು ಮುರಿದಿಟ್ಬಿಟ್ಟು ಹೊಲ್ದೆಲ್ಲ ಸೊಪ್ಪು ಕಿತ್ಕೊಬಂದಿದೆ. ಹೊಲದ ಸೊಪ್ಪಿನ ಸಾರು ಚೆಂದ, ಬರೀ ಸೊಪ್ಪಿನ ಸಾರು ಮುದ್ದೆ ಮಾಡಿದೆ. ಅದು ಬ್ಲಾಗಲ್ಲಿ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ಫುಲ್ ವಿಡಿಯೋ ನೋಡಿ. ಇದೇ ಥರ ಸಪೋರ್ಟ್ ಮಾಡಿ. ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮಿಂದ ಉಪಯೋಗ ಆಗುತ್ತೆ ನನಗೆ. ಏನು ದಾರಿ ತಪ್ಪೋ ವಿಡಿಯೋ ಯಾವುದೂ ಆಗ್ತಾಯಿಲ್ಲ, ನೀಟಾಗಿರೋ ವಿಡಿಯೋನೇ ಆಗ್ತಾಯಿರೋದು. ಇವಳು ಮಲ್ಕೊಂಡಿದ್ರು ಮಕ್ಕಳೆಲ್ಲ, ಅವಳನ್ನ ಏಳಿಸಿ ಊಟ ಕೊಡ್ತಾಯಿದ್ದೀನಿ ಇವಾಗ. ನಾನು ಊಟ ಮುಗಿಸ್ಕೊತಾ ಇದ್ದೀನಿ ಇವಾಗ. ಊಟ ಮುಗಿಸ್ಬಿಟ್ಟು ಮೊಳಕೆ ಕಟ್ಟೋಣ ಅಂದ್ಬಿಟ್ಟು ಹುಳ್ಳಿಕಾಳು ನೆನೆ ಅದಕ್ಕೆ ನಾನೇನು ಬಟ್ಟೆಗೆಲ್ಲ ಕಟ್ಟಲ್ಲ. ಇದೇ ಥರ ಜಾರಿ ಬೋಸಿ ಇರುತ್ತಲ್ಲ, ತೂತು ಬೋಸಿಗಳು, ಅವು ಯಾವ್ಕಾರು ಹಾಕ್ತೀನಿ ನೀರೆಲ್ಲ ಸೋಸ್ಕೊಳ್ಳೋ ಅಂಥದ್ಕೆ. ನೀಟಾಗಿ ಮಳೆ ಬಂದಿರ್ತವೆ ಮಾತ್ರ. ಊಟ ಎಲ್ಲ ಆಯ್ತಲ್ಲ, ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಲಿತ್ತು ಕಾಯಿಸಿಟ್ಬಿಟ್ಟು ಮಡ್ಗೋಣ ಅಂದ್ಬಿಟ್ಟು ಕಾಯಿಸ್ತಾಯಿದ್ದೆ. ಇವಾಗ ಹಾಗಲಕಾಯಿ ತುಂಬ್ತಾಯಿದ್ರು ಅಂದ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದೆ. ಚೆನ್ನಾಗಿರೋವು ಅದು ಕೊಡ್ತಾಯಿದ್ದೀನಿ. ಅವು ಒಂದು ಸ್ವಲ್ಪ ಹುಡ್ಕಾಗಿರೋವೆಲ್ಲ ತೆಗ್ದಾಕ್ಬಿಟ್ಟು ರೈತರ ಕೆಲಸ ಕುಯ್ಬೇಕು, ಅವಕ್ಕೆಲ್ಲ ಔಷಧಿ ಹೊಡಿಬೇಕು, ಹಿಂಗೆ ಬಂದು ಕುಯ್ಕೊಬಂದು ಹಿಂಗೆಲ್ಲ ತುಂಬಿ ಮಾರಬೇಕು. ಏನು ಜಾಸ್ತಿ ದುಡ್ಡೇನಿಲ್ಲ ಇವಕ್ಕೂ, ಕಷ್ಟ ಸಖತ್ತು. ನನ್ನ ಮಗ ಆಟ ಆಡ್ತಾವನು ಇವಾಗ ಬಂದ್ಬಿಟ್ಟು. ಬಾರೋ ಮಲ್ಕೊ ಅಂದರೆ ಮಲ್ಕೊಳ್ಳಲ್ಲ ಅಂತ. ಸೆಕೆ ತುಂಬಾ ಇತ್ತು. ಕೂಲರ್ ಹಾಕೋಣ ಸ್ವಲ್ಪ. ಇದೇ ಥರ ವಿಡಿಯೋ ನೋಡಿ. ಥ್ಯಾಂಕ್ಸ್.